ಟ್ರೈಲರ್ ನೋಡಿದೆ, ತುಂಬ ಚೆನ್ನಾಗಿದೆ ಅನ್ನಿಸ್ತು, ಅದ್ಭುತವಾಗಿದೆ. ಈ ಟ್ರೈಲರ್ನ ನೋಡ್ತಿದ್ರೆ ನನಗೆ 2006 ಮುಂಗಾರು ಮಳೆ ನೋಡಿದಂಗಷ್ಟು ನನಗೆ ಖುಷಿ ಆಯಿತು. ಈ ಸಿನಿಮಾನು ಆ ಮುಂಗಾರು ಮಳೆ ಥರನೇ ಗೆಲ್ಲಿ ಅಂತ ನಾನು ಭಗವಂತನ ಹತ್ರ ಕೇಳ್ಕೊತೀನಿ. ಜೊತೆಗೆ ಈ ಸಿನಿಮಾದ ನಿರ್ಮಾಪಕರು ನನ್ನ ಆತ್ಮೀಯ ಸಹೋದರರಾದ ರಂಗಣ್ಣ ಅವರು, ರಮೇಶ್ ಅವರು, ಮತ್ತು ನಮ್ಮ ಮಂಜು ಮತ್ತು ಲೋಕೇಶ್ ಅವರು, ಅವ್ರು ನನಗೆ ಸ್ನೇಹಿತರು ಅನ್ನೋಕ್ಕಿಂತನೂ ನನ್ನ ಅಣ್ಣ ತಂದಿರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇಂಥ ನಿರ್ಮಾಪಕರು ಗೆಲ್ಲಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಈ ರಂಗಕ್ಕೆ ಬಂದಿದ್ದಾರೆ. ಅವರು ತುಂಬ ಕಷ್ಟಪಟ್ಟು ಗಳಿಸ್ತಂಥ ಹಣನ ಅಷ್ಟು ಹಣನ ಈ ಸಿನಿಮಾ ಮೇಲೆ ತುಂಬ ಪ್ರೀತಿ ಇಟ್ಟು ಮಾಡಿದ್ದಾರೆ. ಇಂಥ ನಿರ್ಮಾಪಕರು ಗೆಲ್ಲಬೇಕು. ಯಾಕೆ ಅಂತ ಹೇಳಿದ್ರೆ ಹೊಸಬ್ರನ್ನ ಇಟ್ಕೊಂಡು ಸಿನಿಮಾನ ಮಾಡಬೇಕು ಅಂತ ತುಂಬ ಜನ ಬರ್ತಾರೆ, ಆದರೆ ಸಿನಿಮಾನ ಇದೇ ರೀತಿ ಮಾಡಬೇಕು, ಅದು ಎಷ್ಟೇ ಖರ್ಚಾದ್ರು ಅಂತ ಹೇಳಿ ಎಲ್ಲೂ ಹಣದ ಮುಖನ ನೋಡಿದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಅವ್ರು ಖರ್ಚು ಮಾಡಿದ್ದಾರೆ. ಈ ಸಿನಿಮಾ ಗೆದ್ದರೆ ಇನ್ನೂ ಕನ್ನಡ ಚಿತ್ರಕ್ಕೆ ರಂಗಕ್ಕೆ ಇನ್ನೂ ಹೆಚ್ಚೆಚ್ಚು ಸಿನಿಮಾನ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಈ ಸಿನಿಮಾ ಗೆಲ್ಲಿ, ಭಗವಂತ ಅವ್ರು ಒಳ್ಳೇದು ಮಾಡಲಿ. ಈ ಸಿನಿಮಾದಲ್ಲಿ ಫಸ್ಟುದು ಏನು ಮೈಸೂರು ಶೋ ಇದೆ ಅಷ್ಟು ಟಿಕೆಟ್ನ ನಾನು ಪರ್ಚೇಸ್ ಮಾಡಿ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ, ನಮ್ಮ ಬಂಧು ಬಳಗರಿಗೆಲ್ಲರಿಗೂ ಕೊಡ್ತೀನಿ. ನನ್ನ ಸಹೋದರ ರಮೇಶ್ ಮತ್ತು ಅವರೆಲ್ಲ ಅಣ್ಣ ತಮ್ಮದಿರು ಮಾಡುವಂಥ ಸಿನಿಮಾ ನಾನು ತಗೊಂಡು ಒಂದು ಶೋ ಏನು ಹೌಸ್ಫುಲ್ ಆಯಿತು ಇಡೀ ಕರ್ನಾಟಕದಲ್ಲಿ, ಅದೆಲ್ಲ ಅದೇ ಥರ ಹೌಸ್ಫುಲ್ ಆಗಲಿ ಅಂತ ನಾನು ಭಗವಂತನ ಹತ್ರ ಕೇಳ್ಕೊತೀನಿ. ಇದೇ ಥರ ಅವರು ಸಿನಿಮಾಗಳು ಮಾಡ್ತಾ ಇರಲಿ. ಅವ್ರಿಗೆ, ಅವ್ರ ಟೀಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ರಂಗಣ್ಣವರೇ ತುಂಬ ಥ್ಯಾಂಕ್ಸ್. ರಂಗಣ್ಣವರೇ ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಮೋಡ ಕವಿದ ವಾತಾವರಣ, ಮಳೆ ಬರೋ ಮುನ್ಸೂಚನೆ. ಬರೀ ಮಳೆ ಅಲ್ಲ, ಆಲೇಕಲ್ ಮಳೆ ಬರೋದಂತೂ ಖಂಡಿತ ಗ್ಯಾರಂಟಿ. ಇದು ನಾನು ಹೇಳ್ಬೋದೇನೋ ಗೊತ್ತಿಲ್ಲ. ಕ್ಯೂಬ್ಗೆ ಅಪ್ಲೋಡ್ ಮಾಡ್ಬೇಕಾದ್ರೆ ನನ್ನ ಸರ್ ಕರ್ಕೊಂಡು ಹೋದ್ರು ಸಿನಿಮಾಗೆ. ಸಿನಿಮಾನ ನೋಡಿ ಬಂದು ಆಚೆ ಸರ್ ಹತ್ರ ಮಾತಾಡ್ತಿದ್ದೆ. ನಾನು ಮಾತ್ರ ಮೈಂಡ್ ಬ್ಲೋನ್ ಆಗ್ಬಿಟ್ಟೆ. ನಿಜವಾಗ್ಲೂ ಇದು ನಮ್ಮ ಟೀಮ್ ಸಿನಿಮಾ ಅಥವಾ ನಮ್ಮ ಡೈರೆಕ್ಟರ್ ಸಿನಿಮಾ ಅಂತ ನಾನು ಹೇಳ್ತಿಲ್ಲ. ಕನ್ನಡ ಪ್ರೇಕ್ಷಕರು ಖಂಡಿತ ಈ ಸಿನಿಮಾನ ನೋಡಬೇಕು, ಮೆಚ್ಚಬೇಕು. ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗಿದೆ ಸಿನಿಮಾ. ಆಮೇಲೆ ಒಳ್ಳೆ ಕಂಟೆಂಟ್ ಇದೆ. ನೀವೇನು ಅನ್ಕೊಂತೀರೋ ಅದೆಲ್ಲ ಸಿನಿಮಾ. ಇವಾಗ ಏನು ಟೀಸರಲ್ಲಿ ನೋಡ್ತಿರೋ ಅದೆಲ್ಲ ಸಿನಿಮಾ. ಸುನಿ ಸರ್ ಹ್ಯಾಸ್ ಸಮ್ ವೆರಿ ವೆರಿ ಗುಡ್ ಸ್ಟಫ್ ಆ್ಯಂಡ್ ಆಲ್ ಆಫ್ ದೆಮ್. ಸೊ ಶಿಲಂ ಸರ್ ಆಗಿರಲಿ, ಮೋಕ್ಷ ಆಗಿರಲಿ, ಸಾತ್ವಿಕ್ ಆಗಿರಲಿ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ಈ ಥರ ಒಂದು ಕನ್ನಡ ಸಿನಿಮಾ ನಮ್ಮ ಇಂಡಸ್ಟ್ರಿಲಿ ಬರ್ತಿರೋದು. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾನ ನೋಡೋಣ, ಕನ್ನಡನ ಬೆಳೆಸೋಣ. ಬಂದಿರುವಂಥ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೂಪರ್. ನೆಕ್ಸ್ಟ್ ಸಿನಿಮಾ ಹೀರೋ ಅಂತ ಗೊತ್ತಿತ್ತು, ಹಾಡು ಇವ್ರ ಕೈಲೇ ಹಾಡಿಸ್ತಿದ್ದೀರಾ ಸರ್ ನೆಕ್ಸ್ಟ್ ಸಿನಿಮಾದಲ್ಲಿ ಸುನಿ ಸರ್? ಓಕೆ, ಅಂದ್ರೆ ಟೀಮ್ ಒಳಗೆ ಇರೋದ್ರಿಂದ ಅವ್ರಿಗೆ ಒಂದಷ್ಟು ವಿಚಾರಗಳು ಗೊತ್ತು, ಹಂಗಾಗಿ ಅಷ್ಟೊಂದು ಹೋಪ್ ಇಂದ ಮಾತಾಡ್ತಾ ಇದ್ದಾರೆ. ಇಲ್ಲ ಮೇಡಮ್, ಬಹಳ ಕಾನ್ಫಿಡೆನ್ಸ್ ಇದೆ ಸರ್. ಎಲ್ಲ ಅಷ್ಟು ಕಾನ್ಫಿಡೆನ್ಸ್ ಆಗಿರೋದಕ್ಕೂ ಒಂದು ಮೇನ್ ರೀಸನ್ ಇದೆ. ಸಿನಿಮಾ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ಉತ್ಪ್ರೇಕ್ಷೆ ಅಂತಲ್ಲ, ತುಂಬಾ ಚೆನ್ನಾಗಿದೆ ಸಿನಿಮಾ. ಕನ್ನಡ ಸಿನಿಮಾ ಈ ತರ ಒಂದು ಬೆಳಿಬೇಕು ಇಂಡಸ್ಟ್ರಿಯಲ್ಲಿ. ಈ ತರ ಸಿನಿಮಾಗಳು ಗೆಲ್ಬೇಕು. ಎಲ್ಲರೂ ಮಾತಾಡ್ಬೇಕು ಈ ಸಿನಿಮಾ ಬಗ್ಗೆ. ಮೌತ್ ಪಬ್ಲಿಸಿಟಿಯಿಂದನೇ ಸಿನಿಮಾ ಗೆಲ್ಬೇಕು. ಇವಾಗ ಸಿನಿಮಾ ಫಸ್ಟು ಜನ ಥಿಯೇಟ್ರಿಗೆ ಬರಬೇಕು, ಸಿನಿಮಾ ನೋಡ್ಬೇಕು. ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಸೆಕೆಂಡ್ರಿ, ಫಸ್ಟು ಜನ ಥಿಯೇಟ್ರಿಗೆ ಬರಬೇಕಾಗತ್ತೆ. ಸೊ ಜನ ಎಲ್ಲರೂ, ಎಲ್ಲ ಕನ್ನಡಿಗರು ಕನ್ನಡ ಸಿನಿಮಾ, ಇದೊಂದು ಸಿನಿಮಾ ಅಂತಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾನು ಕೂಡ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ. ನಮ್ಮಂತ ಹೊಸಬ್ರು ಸುಮಾರು ಜನ ಬರ್ತಿದ್ದಾರೆ. ಎಲ್ಲರಿಗೂ ಒಂದು ಪ್ರೋತ್ಸಾಹ ಬೇಕು. ಕನ್ನಡ ಸಿನಿಮಾ ಗೆಲ್ಲಬೇಕು, ಒಂದು ಮಟ್ಟಕ್ಕೆ ನಾವು ರೀಚ್ ಆಗಬೇಕು. ಅದಕ್ಕೆ ಎಲ್ಲರೂ ಸಪೋರ್ಟ್ ಖಂಡಿತ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಾನೊಬ್ಬ ಹೊಸಬ, ಸೊ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ, ಬೇರೆ ಏನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಟೀಮ್ ಕಡೆಯಿಂದ ನಮ್ಮ ನಿರ್ಮಾಪಕರು ಹೂಗುಚ್ಛ ಕೊಡೋ ಮೂಲಕ ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಟಿಕೆಟ್ಸ್ ಎಲ್ಲ ಮೈಸೂರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನಾನೇ ಬೈ ಮಾಡ್ತೀನಿ ಅಂದಾಗಲೇ ಗೊತ್ತಾಯ್ತಾ ಪ್ರೀತಿ ಎಷ್ಟಿದೆ ಅಂತ. ಥ್ಯಾಂಕ್ ಯು ಸರ್. ಟ್ರೈಲರ್ ಲಾಂಚ್ ಮಾಡ್ಕೊಡೋದಕ್ಕೆ ಅಂದರೆ ಎಷ್ಟು ಕೋಇನ್ಸಿಡೆನ್ಸ್ ಅಂದರೆ, ನಮ್ಮ ತಂದೆ ರಾಜ್ಕುಮಾರ್ ಅವ್ರ ದೊಡ್ಡ ಅಭಿಮಾನಿ. ಸೊ ಆ ಕುಟುಂಬದಿಂದ ನನ್ನ ಫಸ್ಟ್ ಡೆಬ್ಯೂ ಸಿನಿಮಾ ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿದ್ರ. ಥ್ಯಾಂಕ್ ಯು ಸೋ ಮಚ್. ಈ ಟ್ರೈಲರ್ ಮತ್ತು ಈ ತಂಡ ನೋಡಿದ್ರೆ ಗೊತ್ತಾಗುತ್ತೆ, ವರ್ಲ್ಡಲ್ಲೇ ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಅಂದರೆ ಅದು ನಾನೇ, ಹೆಮ್ಮೆಯಿಂದ ಹೇಳ್ಕೊತೀನಿ. ಅಂದರೆ ಬೈ ಬರ್ತಿಂದ ಒಳ್ಳೆ ಕುಟುಂಬದಲ್ಲಿಟ್ಟೆ, ನನ್ನ ಸುತ್ತಮುತ್ತ ಒಳ್ಳೆ ಸ್ನೇಹಿತರಿದ್ದಾರೆ, ನನ್ನ ಕೋ ಪಾರ್ಟ್ನರ್ಸ್ ಇದ್ದಾರೆ. ಇವರೆಲ್ಲ ನೋಡ್ಕೊಂಡ್ರೆ ನಾನೇ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್. ಇವತ್ತಿನ ಪ್ರೆಸ್ ಮೀಟಲ್ಲಿ ಜಾಸ್ತಿ ನಾನು ಮಾತಾಡ್ತಿಲ್ಲ, ಯಾಕಂದರೆ ಇವತ್ತು ನೀವು ನಮ್ಮನ್ನೇನು ನೋಡ್ತಾ ಇದ್ದೀರಾ, ಸಿನಿಮಾ ನೋಡಿದ ಮೇಲೆ ನೀವು ನಮ್ಮ ನೋಡೋ ದೃಷ್ಟಿನೇ ಬೇರೆ ಆಗುತ್ತಂತ ಗ್ಯಾರಂಟಿಯಾಗಿ ಹೇಳ್ತೀನಿ. ಆ್ಯಂಡ್ ವಿ ಆರ್ ಡ್ಯಾಮ್ ಶ್ಯೂರ್
ನೀವು ನಮ್ಮ ಸಿನಿಮಾ ನೋಡಿದ್ರೆ ನಿಮ್ಮ ಅನಿಸಿಕೆನೇ ಬದಲಾಗುತ್ತೆ. ಬಟ್ ಏನಂದರೆ ನೀವು ನಮ್ಮ ಸಿನಿಮಾ ನೋಡಬೇಕಷ್ಟೇ. ಯಾಕಂದರೆ ಆಲ್ರೆಡಿ ನಾವು ಸಿಂಗಾಪುರಲ್ಲಿ ಒಂದು ಶೋ ಮುಗಿಸ್ಕೊಂಡ್ಬಂದಿವಿ. ಸ್ಟಾರ್ಟಿಂಗಲ್ಲೇ ಅವ್ರು ನಮ್ಮನ್ನು ಮಾತಾಡ್ಸಿದ ರೀತಿ, ಸಿನಿಮಾ ಆದಮೇಲೆ ನಮ್ಮನ್ನು ಮಾತಾಡ್ಸಿದ ರೀತಿನೇ ಬೇರೆನೇ ಬದಲಾವಣೆ ಇತ್ತು. ಆ್ಯಂಡ್ ಯಾರ್ಯಾರು ಕನ್ನಡಿಗರು ಅಲ್ಲಿಂದ ನಾನ್ ಕನ್ನಡಿಗರ್ಸ್ ಎಲ್ಲ ಬಂದು ಪ್ರೀಮಿಯರ್ ಶೋ ನೋಡಿದ್ರು, ಅವ್ರದ್ದೆಲ್ಲ ಒಪಿನಿಯನ್ ನಾಟ್ ಇವನ್ 1% ನಮಗೆ ನೆಗೆಟಿವ್ ಇಲ್ಲ. ಎವ್ರಿಥಿಂಗ್ 100% ಪಾಸಿಟಿವ್ ಇತ್ತು. ಆ ದೊಡ್ಡ ಹೋಪಲ್ಲೇ ನಾವು ಇವತ್ತು ಮುನ್ನುಗ್ತಾ ಇದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ಮತ್ತು ನಿಮ್ಮ ರಿವ್ಯೂಸ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ವಿ ಆರ್ ಡ್ಯಾಮ್ ಶೋರ್, ಒನ್ಸಗೆ ನಾನು ಹೇಳ್ತಾ ಇದ್ದೀನಿ, ವಿ ಆರ್ ಡ್ಯಾಮ್ ಶೋರ್ ನೀವು ಸಿನಿಮಾ ನೋಡಿದ್ರೆ ನೀವು ಸಿನಿಮಾನ ಇಷ್ಟಪಟ್ಟೇ ಪಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ನಮ್ಮ ಟೀಮ್ ಮೇಲೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಥ್ಯಾಂಕ್ ಯು. ಮತ್ತೆ ಸಿನಿಮಾ ಸಕ್ಸಸ್ ಪ್ರೆಸ್ ಮೀಟೇ ಸಿಗೋಣ. ಖುಷಿ ಆಗ್ತಿದೆ ಇಲ್ಲಿರೋದಕ್ಕೆ. ಫಸ್ಟ್ ಏನಕ್ಕಂದ್ರೆ ನಮ್ಮ ಇಡೀ ಒಂದು ಸರಳ ಪ್ರೇಮ ಕಥೆ ಟೀಮ್ ನೋಡಿ ತುಂಬಾ ಖುಷಿ ಆಗ್ತಿದೆ. ಇವ್ರ ಜೊತೆ ಫಸ್ಟ್ ಇನ್ನೊಂದು ಸಿನಿಮಾ ಮಾಡ್ಬೇಕಂತ ಈಗ ಅನಿಸ್ತಾ ಇದೆ. ಆಮೇಲೆ ಟ್ರೈಲರ್ ಒಂದು ಸಂತೋಷ್ ಸರ್ ತುಂಬಾ ಚೆನ್ನಾಗಿ ತೋರಿಸಿದ್ದೀರಾ, ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಸುನಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪ್ರೀತಿ ಬಗ್ಗೆ ಸುನಿ ಅವ್ರಿಗಿಂತ ಇನ್ನೂ ಚೆನ್ನಾಗಿ ಯಾರು ಹೇಳ್ತಾರೆ ಗೊತ್ತಿಲ್ಲ, ಬಟ್ ಅಷ್ಟು ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಶ್ರೀರಾಮ್ ಬಗ್ಗೆ ನಮ್ಮೊಂದು ಸರಳ ಪ್ರೇಮ ಕಥೆಯಲ್ಲಿ ಫುಲ್ ಕೆಲಸ ಮಾಡಿದ್ರು. ಅವ್ರನ್ನ ಡೈರೆಕ್ಟರ್ ತರ ನೋಡಿದ್ದೀನಿ, ಎಡಿಟರ್ ತರ ನೋಡಿದ್ದೀನಿ, ಪ್ರೊಡಕ್ಷನ್ ಮಾಡೋದು ನೋಡಿದ್ದೀನಿ, ಮಾರ್ಕೆಟಿಂಗ್ ಮಾಡೋದು ನೋಡಿದ್ದೀನಿ. ಇವತ್ತು ಆಕ್ಟರ್ ತರ, ಹೀರೋ ತರ ನೋಡ್ತಿದ್ದೀನಿ. ತುಂಬಾ 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 ಖುಷಿ ಆಗ್ತಿದೆ. ಬಟ್ ಆಕ್ಟಿಂಗ್ ಜೊತೆ ಡೈರೆಕ್ಷನ್ ಕೂಡ ಮಾಡಿ ನಂದು ಒಂದು ಸಿನಿಮಾ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಡೀ ತಂಡಕ್ಕೆ ನನ್ನಿಂದ ಆಲ್ ದಿ ಬೆಸ್ಟ್. ಹಾಗೆ ಸಾತ್ವಿಕ ಮತ್ತು ಮೋಕ್ಷ ಇಬ್ರಿಗೂ ಆಲ್ ದಿ ಬೆಸ್ಟ್. ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ನಾನು ಕೂಡ ಹೋಗಿ ಸಿನಿಮಾ ನೋಡ್ತೀನಿ. ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇಡೀ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಬಿಡಿ ಸರ್, ನಾನು ಅವ್ರನ್ನ ಕರಿ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಟ್ರೈಲರ್ನ ಇಲ್ಲಿ ನೋಡೋಕ್ಕಾಗಿಲ್ಲ, ಆಲ್ರೆಡಿ ನಾನು ಆಸ್ ಅ ಫ್ಯಾನ್ ನಾನು ಯೂಟ್ಯೂಬ್ನ ನೋಡ್ಕೊಂಡು ಬಂದೆ. ಸರ್ ಸೂಪರ್ ಆಗಿದೆ, ಬ್ಯೂಟಿಫುಲ್ ಆಗಿದೆ ವಿಜುವಲ್ಸು. ಈ ಸಿನಿಮಾದ ಜರ್ನಿ ಭಾಳ ಸ್ಪೆಷಲ್ಲು. ಆ್ಯಂಡ್ ಸಿನಿಮಾದ ಪ್ರತಿ ಕಂಟೆಂಟು ಏನಿತ್ತಲ್ಲ, ಅಂದ್ರೆ ಅವ್ರು ಬಿಟ್ಟಿರೋ ಸಾಂಗ್ ಆಗಲಿ, ಆಮೇಲೆ ಓತ್ ತಗೊಂಡಿದ್ದಾಗಲಿ, ಪ್ರತಿಯೊಂದೂ ಒಂದೊಂದು ಕಂಟೆಂಟ್ಗಿಂತ ಒಂದು ಭಾಳ ಎಂಗೇಜಿಂಗ್ ಆಗಿದ್ವು. ಅದರಲ್ಲೂ ಸಾಂಗ್ ಭಾಳ ನಂಗೆ ಹತ್ರ. ಆ ಸಾಂಗ್ ಕೇಳಬೇಕಾಗಿದ್ರೆ ನಂದೊಂದೇನೋ ಇನ್ಸಿಡೆಂಟ್ ಇತ್ತು, ಅದೆಲ್ಲ ನೆನಪಾಗಿ ಇನ್ನೂ ಭಾಳ ಹತ್ರ ಆಗ್ತದು. ಅದೆಲ್ಲ ಕೇಳಲ್ಲ, ಇನ್ಸಿಡೆಂಟ್ ಎಲ್ಲ ಕೇಳಲ್ಲ ನಾವು, ಪರವಾಗಿಲ್ಲ ಬಿಡಿ. ಟ್ರೈಲರ್ ಅಲ್ಲಿ ಬರುವಂಥ ಪ್ರತಿ ಶಾರ್ಟು, ಹೇಳುವಂಥ ಪ್ರತಿ ಸಾಲು, ಬರೆದಿರುವಂಥ ಪ್ರತಿ ಸಾಲು ಎಲ್ಲವೂ ಕೂಡ ಭಾಳ ಹತ್ರ ಆಯ್ತು. ಐ ಥಿಂಕ್ ಆಡಿಯನ್ಸ್ಗೂ ಭಾಳ ಅಷ್ಟೇ ಹತ್ರ ಆಕೈತೆ ಅಂತ ಅನ್ಸುತ್ತೆ. ಶೀಲಮ್ ಅವರು ಅದೇ ಹೇಳಿದ್ರಲ್ಲ, ಅಂದ್ರೆ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡಿದ್ದು, ಅದಾದಮೇಲೆ ಪ್ರೊಡಕ್ಷನ್ ಮ್ಯಾನೇಜರಾಗಿ ಕೆಲಸ ಮಾಡಿದ್ದು. ಅವ್ರ ಜರ್ನಿ ಒಳಗೆ ನಂದೊಂದು ಸಣ್ಣ ಪಾರ್ಟ್ ಐತಿ. ಅವ್ರ ಫಸ್ಟ್ 2 ಪಿಕ್ಚರ್ನಾಗ ನಾನು ಅವ್ರ ವಾಯ್ಸ್ ಕೊಟ್ಟಿದ್ದೆ. ನಾನು ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಅಲ್ಲ ಸರ್, ಬಹುಪರಾಗೂ ಹೌದು, ಆಮೇಲೆ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ. ಸುನಿ ಸರ್ ಪಿಕ್ಚರ್ನಾಗೆ ಆ್ಯಕ್ಚುಲಿ ನೀವು ಅಂದ್ರೆ ಈಗ ನಾನು ಹೇಳಿದ್ಮೇಲೆ ಗೊತ್ತಾಕೈತೆ, ನಾವು ಪಾಸ್ ಮಾಡಿ ಕೇಳಿಸ್ಕೊಂಡ್ರಪ್ಪ ಅಂದ್ರೆ ಅದ್ರಾಗ ಒಂದು 5-6 ವಾಯ್ಸ್ ನಂದು ಇರುತ್ತೆ, ಇನ್ನೊಂದು 5-6 ವಾಯ್ಸಲ್ಲ 15-20 ವಾಯ್ಸು ವಿಜಯ್ ಅಂತ ಅವ್ರು ಅಸೋಸಿಯೇಟ್ ಇದ್ರು, ಅವ್ರದ್ದು ಇರ್ತೈತೆ. ಬಿಕಾಸ್ ನನ್ನ ಮೊದಲನೇ ಶಾರ್ಟ್ ಫಿಲ್ಮ್ ಮುಖಗಳು ಅಂತ ಒಂದು ಮಾಡಿದ್ದೆ ನಾನು, ನಮ್ಮ ಗುಲ್ಟು ಡೈರೆಕ್ಟ್ರು. ಅದನ್ನ ರಿಲೀಸ್ ಮಾಡಿದ್ದು ಸುನಿ ಸರು. ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡಿದ್ದು ಸುನಿ ಸರು. ನಾನು ಗುಲ್ಟು ಸಿನಿಮಾ ಮಾಡ್ಬೇಕಾದ್ರೆ ನನ್ನ ಸಿನಿಮಾದ ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿದ್ದು ಸುನಿ ಸರ್. ಏನೋ ಆಗಲಿ, ಏನೋ ಹೋಗಲಿ, ಏನೋ ಇರಲಿ, ಕೆಲವೊಬ್ಬರು ನಮ್ಮ ಲೈಫ್ನಾಗ ಇರಬೇಕು ಅಂತ ಮನಸ್ಸಿಂದ ಆಸೆ ಪಡ್ತೀವಲ್ಲ, ಆ ಥರ ನಾನು ಆಸೆ ಪಡುವಂಥ ಒಬ್ಬರು ವ್ಯಕ್ತಿ ಸುನಿ ಸರ್ ನನ್ನ ಲೈಫಿಗೆ. ಅವಾಗ ಅಂದ್ರೆ ಚಾನ್ಸ್ ಹುಡುಗೋ ಟೈಮ್ನಾಗ ಆಡಿಷನ್ಸ್ ಎಲ್ಲ ಹೋಗ್ತಿದ್ವಲ್ಲ, ಆ ಟೈಮ್ನಾಗ ಭಾಳ ಕಂಫರ್ಟ್ ಇರಂಗಿಲ್ಲಲ್ಲ, ದುಡ್ಡು ಜೇಬು ಎಲ್ಲ ಗಟ್ಟಿ ಇರೋದಿಲ್ಲ. ಅಂಥ ಟೈಮ್ನಾಗ ಸುನಿ ಸರ್ ನಂದಿನಿ ಥಿಯೇಟರ್ ಹತ್ರ ಒಂದು ಆಫೀಸ್ ಮಾಡಿರ್ತಾರೆ. ಅಲ್ಲಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆಗಿರ್ತೈತೆ ಆಲ್ರೆಡಿ.
ರಕ್ಷಿತ್ ಸರ್ ಜೊತೆದು ರಕ್ಷಿತ್ ಸರ್ದು ಒಂದು ಸಿನಿಮಾ ಹಾಕಿರ್ತೈತಿ, ಇವರು ಬಹುಪರಾಗಿ ಮಾಡ್ತಿರ್ತಾರೆ. ಆ ಟೈಮ್ನಾಗ ಒಂದ್ಸರಿ ಕರೆದ್ಬಿಟ್ಟು ನವೀನ್ ಎಲ್ಲಿರ್ತೀನಿ ನೀನು ಅಂತ, ಸರಿ ಹಿಂಗೆ ಒಂದು ರೂಮ್ ಮಾಡ್ಕೊಂಡಿದ್ದೀವಿ. ಹೌದಾ ಸರಿ, ಎಷ್ಟು ಬಾಡಿಗೆ? ಸರಿ ಇಷ್ಟ ಐತಿ. ಹೌದಾ ಸರಿ. ನಮ್ಮ ಆಫೀಸ್ನಾಗ 5 ರೂಮ್ ಇದು, 4 ರೂಮ್ ಫುಲ್ ಆಗಿರ್ತದೆ, 1 ರೂಮ್ ಹಂಗೆ ಇರ್ತೈತಿ. ಏನಕ್ಕೆ ನೀವು ಬಾಡಿಗೆ ಕಟ್ತಿ ಅಲ್ಲಿ, ಇಲ್ಲಿ ಬಂದಿರು, ನೀನು ಬೇರೆ ಖರ್ಚಿಗೆ ನಿನ್ನ ರೊಕ್ಕ ನೀನು ಇಟ್ಕೋ ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿ ತನಕನೂ ಹಿಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆ್ಯಂಡ್ ಅವ್ರ ಎಲ್ಲ ಪಿಕ್ಚರ್ನು ನಾನು ಥಿಯೇಟರ್ನಾಗ ನೋಡಿದ್ದೀನಿ. ಎಲ್ಲ ಪಿಕ್ಚರ್ನು ನಾನು ಒಬ್ಬ ಅಭಿಮಾನಿಯಾಗಿ ಎಂಜಾಯ್ ಮಾಡಿದ್ದೀನಿ. ಎಲ್ಲ ಪಿಕ್ಚರ್ನಾಗೂ ಚಲೋ ಡೈಲಾಗ್ ಬಂದಾಗ ಹಾಕಿ ಹೊಡೆದೀನಿ. ಅವ್ರು ಬರೆದಿರೋ ಸಾಲುಗಳನ್ನು ನಮ್ಮ ಲೈಫ್ನ ನೆನೆಸ್ಕೊಂಡಿದ್ದೀನಿ ನಾನು, ನಮ್ಮ ಲೈಫ್ನಾಗ ಬಂದವ್ರನ್ನ ನೆನೆಸ್ಕೊಂಡಿದ್ದೀನಿ ನಾನು. ದ್ಯಾಟ್ ಮಚ್ ಹಿ ಈಸ್ ಕ್ಲೋಸ್ ಟು ಮೀ. ಆ್ಯಂಡ್ ಅವ್ರ ಸಿನಿಮಾಗಳು ಅಷ್ಟು ನಮ್ಮ ಮನಸ್ಸಿಗೆ ಹತ್ರ ಆಗಿರ್ತವೆ. ಆ್ಯಂಡ್ ರಮೇಶ್ ಸರು ಅವ್ರಿಗೆ ಒಂದು ಕಥೆನ ಅಪ್ರೋಚ್ ಮಾಡಿದಾಗ, ಸರ್ ಅದು ನಾವು ಇಷ್ಟು ಸಿನಿಮಾ ಮಾಡಿರ್ತೀವಿ, ನಮ್ಮದು ಅಂತ ಒಂದು ಇಷ್ಟು ಚಿಕ್ಕದಾಗ ಒಂದಿಷ್ಟು ಏನೋ ಮಾರ್ಕೆಟ್ ಅಂತ ಇರ್ತೈತೆ ಸರ್, ಅದು ನಿಮ್ಮ ಬಜೆಟ್ ಇಷ್ಟ ಅಂತ ಹೇಳಿ ನಾವು ಆ ಕತೆ ತರ್ತೀವಿ ಅಂತ ಹೇಳಿದಾಗ, ನೀವು ಬಜೆಟ್ ತಲೆ ಕೆಡ್ಸ್ಕೊಬೇಡ್ರಿ, ನಾ ಅದೆಲ್ಲ ಯೋಚನೆ ಮಾಡೋದಿಲ್ಲ, ನೀವು ಚಲೋ ಕತೆ ತೊಗೊಂಬರ್ರಿ ಸಾಕು ಅಂತ ಹೇಳಿದ್ರು. ಆಕ್ಟರ್ಗೆ ಪ್ಯಾಷನ್ ಇರೋದು ಓಕೆ, ಡೈರೆಕ್ಟರ್ಗೆ ಪ್ಯಾಷನ್ ಇರೋದು ಓಕೆ. ಅಂದ್ರೆ ಕ್ರಿಯೇಟಿವ್ ಫೀಲ್ಡ್ ಒಳಗೆ ನಮ್ದು ಪ್ಯಾಷನ್ ಭಾಳ ದೊಡ್ಡದಿರ್ತೈತಿ, ನಾವು ಅದ್ರ ಜೊತೆಗೆ ಅಟ್ಯಾಚ್ ಆಗಿರ್ತೀವಿ. ಬಟ್ ಒಬ್ಬರು ನಿರ್ಮಾಪಕರಾಗಿ ನಮ್ಮಷ್ಟೇ ತುಂಬ ಪ್ಯಾಷನೇಟ್ ಆಗಿ ಜೊತೆಗೆ ನಿಂತ್ಕೊಳ್ಳುವಂಥ ಒಬ್ಬ ನಿರ್ಮಾಪಕರು, ಅವರಿಗೆ ಭಾಳ ದೊಡ್ಡ ಯಶಸ್ಸು ಸಿಗಲಿ. ಆ್ಯಂಡ್ ಸಂತೋಷ್ ಸರ್ ಆಗಿರ್ಬೋದು, ಜೂಡಾ ಸ್ಯಾಂಡೆ ಆಗಿರ್ಬೋದು, ಐ ಥಿಂಕ್ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ರಿಯಲಿ ಗುಡ್ ಟು ದಿಸ್ ಸಿನಿಮಾ. ಈ ಸಿನಿಮಾ ತುಂಬ ದೊಡ್ಡ ಸಕ್ಸಸ್ ಆಗಲಿ. ಆ್ಯಂಡ್ ಮೊನ್ನೆ ಪ್ರೆಸ್ ಮೀಟ್ ನೋಡ್ತಿದ್ದೆ ನಾನು, ಸುನಿ ಸರ್ ಅಂದ್ರೆ ಏನು ಈ ಪಿಕ್ಚರ್ ಇದ್ದಾಗ ಏನು ಮೆಸೇಜ್ ಐತಿ ಅಂತ ಕೇಳ್ತಿದ್ರು. ಪ್ರತಿ ಸಿನಿಮಾದಾಗೂ ಭಾಳ ಚಲೋ ಮೆಸೇಜ್ ಕೊಟ್ಟಾರ ಅವರು. ಮೆಸೇಜ್ ಈ ಸಿನಿಮಾದಾಗೂ ಭಾಳ ಚಲೋ ಮೆಸೇಜ್. ವಿನಯ್ ಸರ್ ಇದಾರಲ್ಲಿ ಲಾಸ್ಟ್ ಸಿನಿಮಾದಾಗೂ ಭಾಳ ಮೆಸೇಜ್ ಚಲೋ ಕೊಟ್ಟಿದ್ರು ಅವರು. ಅಂಗೈನಾಗ ತುಪ್ಪ ಇಟ್ಕೊಂಡು, ಇದು ಬೆಣ್ಣೆ ಇಟ್ಕೊಂಡು ಊರು ತುಂಬ ತುಪ್ಪ ಹೊಡ್ಕ್ಯಾದ್ರು ಅಂತಾರಲ್ಲ, ಹಂಗ ಅವರೇ ಕನ್ಫ್ಯೂಷನ್ ಅಲ್ಲಿ ನೋಡ್ತಾ ಇದ್ರು, ನಾನು ಏನ್ ಮೆಸೇಜ್ ಕೊಟ್ಟೆ ಲಾಸ್ಟ್ ಸಿನಿಮಾದಲ್ಲಿ ಅಂತ. ಅವ್ರು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ನಿಮ್ಮ ಏನ್ ಮೆಸೇಜ್ ಕೊಡ್ತಾ ಇದಾರೆ ಪಿಕ್ಚರ್ ಇಂದ ಅಂತ. ಭಾಳ ಚಲೋ ಮೆಸೇಜ್ ಕೊಟ್ಟಾರ. ಚಮಕ್ಕೊಳಗೂ ಅಷ್ಟೇ, ಒಂದ್ಸರಿ ಕಮಿಟ್ ಆದ್ಮೇಲೆ ಫ್ಯಾಮಿಲಿ ಅಂದ್ಮೇಲೆ ಏನೇ ವ್ಯತ್ಯಾಸ ಇದ್ರು ಇರಬೇಕು ಅಂತ ಮೆಸೇಜ್ ಕೊಟ್ಟಾರ. ಸರ್ ಹುಡುಕ್ಬೇಕಷ್ಟೇ ನಾವು ಮೆಸೇಜ್. ಸೊ ಈಸ್ ಅ ವಂಡರ್ಫುಲ್ ಎಂಟರ್ಟೈನರ್. ಐ ಥಿಂಕ್ ಮೋರ್ ದೆನ್ ಅ ಮೆಸೇಜ್ ಅನ್ನೋದು ಅಂಡರ್ಲೈನ್ ಆಗಿ ಮಾಡೋದಕ್ಕಿಂತ ಲೇಯರ್ಡ್ ಆಗಿದ್ದಷ್ಟು ಒಳ್ಳೇದು ಸಿನಿಮಾದಾಗ. ಸೊ ಅವ್ರ ಸಿನಿಮಾದಾಗ ಆ ಥರದ್ದು ಭಾಳಷ್ಟು ಇದಾವು. ಬಟ್ ಅದ್ಭುತವಾಗಿ ಅವ್ರ ಹಾಸ್ಯ ಪ್ರಜ್ಞೆ ಐತಲ್ಲ, ನಮ್ಮನ್ನು ಭಾಳ ಎಂಟರ್ಟೈನ್ ಮಾಡ್ಕೋತಾ ಬಂದೈತಿ. ದಟ್ ಈಸ್ ಫಾರ್ ಶೋರ್. ಈ ಸಿನಿಮಾದಾಗೂ ಅಷ್ಟೇ ನಗಿಸ್ತಾರ, ಎಮೋಷನಲ್ ಮಾಡ್ತಾರ ಅನ್ನೋ ನಂಬಿಕೆ ನನಗೈತಿ. ಇಡೀ ತಂಡಕ್ಕೆ ಶುಭವಾಗಲಿ. ಆ್ಯಂಡ್ ತುಂಬ ಮುದ್ದಾಗಿರುವಂಥ ಹೀರೋಯಿನ್ಸ್ ಇದ್ದಾರೆ. ಆ್ಯಂಡ್ ಇಬ್ರಿಗೂ ಕೂಡ ನನ್ನ ಕಂಗ್ರ್ಯಾಚುಲೇಷನ್ಸ್ ಮತ್ತು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.